ಓ, ಗೀತಾ ಅವ್ರ ಯೋಚನೆನಾ? ಅವಳ ವಿಷಯ ಎತ್ತಬೇಡ. ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಮೋಸಗಾತಿ. ಅವ್ರು ಮೋಸ ಮಾಡಿದ್ರು ಅಂತ ನೀನೀಗ ಒದ್ದಾಡ್ತಿದೀಯ ಅಂದ್ರೆ ಏನು ಅರ್ಥ? ಏನು? ಹೇ, ನಿನಗೆ ಅವ್ರ ಮೇಲೆ ಕಾಳಜಿ ಇದೆ ಅಂತ ಅರ್ಥ. ಕಾಳಜಿ ಇಲ್ಲ, ಯಾವ ಮಣ್ಣು ಇಲ್ಲ. ಮೋಸ ಮಾಡೋರ ಬಗ್ಗೆ ನಾನು ಯಾಕೆ ಕಾಳಜಿ ಇಟ್ಕೊಂಡಿದ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅಂತ ಗೊತ್ತಾಯ್ತು. ನಿನ್ನ ಹತ್ರ ಬಯಸ್ಕೊಂಡು ಗೀತಾ ಅವ್ರು ನೆಮ್ಮದಿಯಾಗಿರ್ತಾರೇನೋ, ಅವರು ಹೀಗೆ ನಿನ್ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ಮಾಡ್ಲಿ ಬಿಡು, ನನಗೇನಂತೆ. ಆಯ್ತು, ಹಾಗಾದ್ರೆ ನೀನ್ ಆರಾಮಾಗಿರ್ಬೇಕಾಗಿತ್ತು. ನೀನ್ ಯಾಕಪ್ಪ ಈ ತರ ಯೋಚನೆ ಮಾಡ್ತಿದ್ಯಾ? ಆರಾಮಾಗಿರ್ತಾ ಇದೆ, ಅದೇ ಅವಳನ್ನ ನಂಬಿ ಮೋಸ ಹೋದ್ನಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಹಾಳಾಗೋಗಿದ್ಯೋ ನೀನು? ನನಗೆ ಅದೆಲ್ಲ ನೆನಪಿಸ್ಬೇಡದತ್ತನ. ನೋಡು, ಮನ್ಸಲ್ಲಿ ಇಟ್ಕೊಂಡು ಒಬ್ನೇ ಯಾಕೋ ಕೊರಗ್ತೀಯಾ? ಮಾತಾಡು, ನಿನ್ಗೂ ಮನ್ಸು ಅಗ್ರ ಆಗುತ್ತೆ. ನಾನು ಹೇಳಿದ್ನಲ್ಲ ಮನೆ ಕರ್ಕೊಂಡು ಬರ್ತೀನಿ ಅಂತ. ಹಾ, ಎಷ್ಟು ಪ್ರೀತಿಯಿಂದ ಹೋದೆ. ಅವಳು ಏನ್ ಮಾಡಿದ್ಲು ಗೊತ್ತಾ ನಿಂಗೆ? ಏನ್ ಮಾಡಿದ್ರು? ಸುಳ್ಳು ಹೇಳಿದಾಳೆ. ಹುಷಾರಿದ್ರು ಹುಷಾರಿಲ್ಲ ಅಂತ ನನ್ನ ಕೈಯಿಂದ ಸೇವೆ ಮಾಡಿಸ್ಕೊಂಡಿದ್ದಾಳೆ. ಮೋಸ ಮಾಡಿದಾಳೆ. ನೀನೇ ಅಲ್ವೇನೆ ನಮಗ ಆಧಾರ. ಹೆತ್ತ ಮಗ ಕೈ ಬಿಟ್ಟು ಹೋದಾಗ ನೀನ್ ನಮ್ಗ ಆಧಾರ ಆದೆ. ನಾವಿಬ್ರು ಕುಗ್ಗ್ ಹೋದಾಗ ನೀನ್ ನಮ್ಗೆ ಧೈರ್ಯ ಕೊಟ್ಟೆ. ಗೀತಾ, ಪರಿಸ್ಥಿತಿ ಎಲ್ಲ ನಮ್ಮ ವಿರುದ್ಧವಾಗಿದ್ದಾಗ ನಮ್ಮ ಪರವಾಗಿ ನಿಂತವಳು ನೀನು. ನಾವು ಮಾಡಿದ್ದು ತಪ್ಪು ಅಂತ ಇಡೀ ಸಮೂಹ ಹೇಳ್ತಿರ್ಬೇಕಾದ್ರೆ ಅದನ್ನು ಸರಿ ಅಂತ ಒಪ್ಕೊಂಡು ನನ್ನ ಜೊತೆ ಬಂದವಳು ನೀನು. ನಿನ್ನೇನು ಬಿಟ್ಕೊಡ್ತೀವ ಅಥವಾ ನಿನ್ನೇನು ಬಿಟ್ಟು ನಾವಿರ್ತೀವ? ನಿಮ್ಮ ಸಂಸಾರನೂ ಚೆನ್ನಾಗಾಗಲಿ, ಒಳ್ಳೇದಾಗಲಿ, ಅವನ ಜೊತೆ ನೀನಿರೋದು ಒಳ್ಳೇದು ಅಂತ ನಾನು ಹೀಗೆ ಹೇಳಿದೆ ಅಮ್ಮ, ಅಷ್ಟೇ. ನೀನು ನಮ್ಮ ಜೊತೆ ಇರೋದು ನಮಗೆ ತುಂಬ ತುಂಬ ಇಷ್ಟ ಅಮ್ಮ. ಆದರೆ ನಿನಗೆ ನಿನ್ನದೇ ಅಂತ ಒಂದು ಬದುಕಿದೆ ಅಲ್ವಾ? ಅದಾಗಲ್ವಲ್ಲ ಅಂತ ಬೇಸರ. ನಂದು ಅಂತ ಬದುಕು ಕಾಣೋದು ನಿಮ್ ಜೊತೆನೆ ಮಾವ. ನೀವಿಬ್ರು ಇಲ್ದೆ ನನ್ಗೆ ಯಾವ ಬದುಕಿದೆ ಹೇಳಿ?